ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ನಾನು ಇವತ್ತು ನಿಮಗೆ ಒಂದು ಸುಂದರವಾದ ಕಥೆಯನ್ನು ಹೇಳಲು ಹೋಗುತ್ತಿದ್ದೇನೆ. ಈ ಕಥೆಯ ಹೆಸರು ಗಣೇಶನ ಜನ್ಮ ಕಥೆ. ನಿಮಗೆ ಈ ಕಥೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಪಾರ್ವತಿ ದೇವಿ ಕೈಲಾಸದಲ್ಲಿ ವಾಸಿಸುತ್ತಿದ್ದಾಗ ಒಮ್ಮೆ ಸ್ನಾನ ಮಾಡುವ ಸಮಯದಲ್ಲಿ ತಮ್ಮ ಭದ್ರತೆಗೆ ಯಾರೂ ಇಲ್ಲವೆಂದು ಭಾವಿಸಿದರು. ಆಗ ಅವರು ತಮ್ಮ ದೇಹದ ಹಳದಿ ಮಣ್ಣು ಹಾಗೂ ಅರಿಶಿನದಿಂದ ಒಂದು ಸುಂದರ ಬಾಲಕನ ಮೂರ್ತಿಯನ್ನು ರೂಪಿಸಿ ಅದಕ್ಕೆ ಜೀವ ತುಂಬಿದರು. ಆ ಬಾಲಕನೇ ಗಣೇಶ. ಪಾರ್ವತಿ ದೇವಿ ಅವನನ್ನು ಮಗನಂತೆ ಪ್ರೀತಿಸಿ, ನಾನು ಸ್ನಾನ ಮಾಡುವವರೆಗೆ ಯಾರನ್ನೂ ಒಳಗೆ ಬಿಡಬೇಡ ಎಂದು ಆದೇಶಿಸಿದರು. ಸ್ವಲ್ಪ ಸಮಯದ ನಂತರ ಶಿವನು ಕೈಲಾಸಕ್ಕೆ ಬಂದಾಗ ಆ ಬಾಲಕನು ದ್ವಾರದಲ್ಲಿ ನಿಂತು ಶಿವನನ್ನು ತಡೆದನು. ತನ್ನ ಹೆಂಡತಿಯ ಮನೆಗೆ ಪ್ರವೇಶಿಸಲು ಅಡ್ಡಿಯಾಗುತ್ತಿರುವ ಈ ಬಾಲಕನ ಬಗ್ಗೆ ಕೋಪಗೊಂಡ ಶಿವನು ಕಠಿಣ ಯುದ್ಧದ ಬಳಿಕ ಅವನ ತಲೆಯನ್ನು ಕತ್ತರಿಸಿದನು. ಸ್ನಾನ ಮುಗಿಸಿ ಬಂದ ಪಾರ್ವತಿ ದೇವಿ ಈ ದೃಶ್ಯವನ್ನು ಕಂಡು ದುಃಖದಿಂದ ಕಂಗಾಲಾದಳು. ತಮ್ಮ ಮಗನನ್ನು ಮರಳಿ ಜೀವಂತಗೊಳಿಸಬೇಕೆಂದು ಶಿವನನ್ನು ಬೇಡಿಕೊಂಡಳು. ಪಾರ್ವತಿಯ ದುಃಖವನ್ನು ಕಂಡ ಶಿವನು ಉತ್ತರ ದಿಕ್ಕಿನಲ್ಲಿ ಕಂಡ ಮೊದಲ ಜೀವಿಯ ತಲೆಯನ್ನು ತರಲು ಸೇವಕರಿಗೆ ಆದೇಶಿಸಿದನು. ಅದು ಆನೆಯ ತಲೆಯಾಗಿತ್ತು. ಆ ಆನೆಯ ತಲೆಯನ್ನು ಬಾಲಕನ ದೇಹಕ್ಕೆ ಜೋಡಿಸಿ ಅವನಿಗೆ ಪುನರ್ಜನ್ಮ ನೀಡಿದರು. ಹೀಗಾಗಿ ಗಣೇಶನು ಆನೆಯ ತಲೆಯೊಂದಿಗೆ ಜೀವಂತನಾದನು. ಶಿವನು ಗಣೇಶನನ್ನು ಎಲ್ಲ ದೇವತೆಗಳಿಗೂ ಮೊದಲಾಗಿ ಪೂಜಿಸಬೇಕಾದ ದೇವನಾಗಿ ಘೋಷಿಸಿದನು. ಅಂದಿನಿಂದ ಗಣೇಶನು ವಿಘ್ನಗಳನ್ನು ನಿವಾರಿಸುವ ದೇವನಾಗಿ, ಜ್ಞಾನ ಮತ್ತು ಶುಭಾರಂಭದ ಸಂಕೇತವಾಗಿ ಪೂಜಿಸಲ್ಪಡುತ್ತಾನೆ.